ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಒಂದು ಸುಭಾಷಿತವನ್ನು ನೋಡೋಣ. ಋಣಾನುಬಂಧುರೂಪೇಣ ಪಶುಪತ್ನಿ ಸುತಾಲಯಃ ಋಣಕ್ಷಯೇ ವಿನಶ್ಯಂತಿ ಋಣಾದೌ ಪ್ರಭವಂತಿ ಪ್ರಭವಂತಿ ಚ. ಪಶು, ಪತ್ನಿ, ಮಕ್ಕಳು, ಮನೆ ಇವೆಲ್ಲ ಋಣಾನುಬಂಧದಿಂದ ನಮ್ಮ ಬಳಿ ಬರುತ್ತವೆ. ಋಣ ತೀರಿದ ಮೇಲೆ ನಮ್ಮನ್ನಗಲುತ್ತವೆ ಅನ್ನುವಂತಹದ್ದು ಈ ಸುಭಾಷಿತ ಅರ್ಥ. ಸಾಮಾನ್ಯರ ದೃಷ್ಟಿಯಲ್ಲಿ ಹೆಂಡತಿ, ಮಕ್ಕಳು, ಪಶು ಮುಂತಾದವುಗಳು ತಾವಾಗಿ ಹುಟ್ಟುತ್ತವೆ ಅಂತ ಇದೆ. ಆದರೆ ಅದು ಹಾಗಲ್ಲ. ಋಣಾನುಬಂಧದ ರೂಪದಲ್ಲಿಯೇ ಅವು ನಮ್ಮ ಹತ್ತಿರ ಬರುತ್ತವೆ ಅನ್ನುವಂತಹದ್ದು ಈ ಶ್ಲೋಕದ ಅರ್ಥವಾಗಿರುತ್ತದೆ. ಪಶು, ಪತ್ನಿ, ಸುತ, ಆಲಯ. ಯಾವುದೋ ಒಂದು ಹಸು ನಮ್ಮ ಮನೆಯಲ್ಲಿ ಹಾಲನ್ನು ಕೊಡುತ್ತಾ ಇದೆ ಅಂತಾದರೆ ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಋಣ ಆ ಹಸುವಿಗೂ ನಮಗೂ ಸಂಬಂಧವನ್ನ ಕಲ್ಪಿಸಿದೆ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಪಶು, ಯಾವುದೋ ಒಂದು ಹಸು ನಮ್ಮ ಮನೆಯಲ್ಲಿ ಉಳುಮೆಯನ್ನು ಮಾಡ್ತಾ ಇದೆ ಅಂತ ಆದರೆ ಅದಕ್ಕೆ ಯಾವುದೋ ಒಂದು ಋಣ ಇದೆ, ಯಾವುದೋ ಪೂರ್ವಜನ್ಮದ ಋಣ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಮನೆಯಲ್ಲಿ ಬಂದು ಅದು ಇರುತ್ತೆ ಅಂತ ನಾವು ಅಂದುಕೊಳ್ಬೇಕು. ಅದೇ ನಿಜವಾದಂತಹದ್ದು. ಆಮೇಲೆ ಆ ಪಶು ಎಷ್ಟು ದಿವಸ ನಮ್ಮನೆಯಲ್ಲಿ ಇರುತ್ತೆ ಅಂದ್ರೆ ಅದು ಋಣ ತೀರುವವರೆಗೂ ಮಾತ್ರ ನಮ್ಮ ಮನೆಯಲ್ಲಿರುತ್ತೆ. ಆಮೇಲೆ ಅದನ್ನ ನಾವು ಬೇರೆಯವರಿಗೆ ಕೊಡಬಹುದು, ಇಲ್ಲ ಅಂದ್ರೆ ನಾವು ಅದನ್ನ ಮಾರಬಹುದು, ಇಲ್ಲ ಅಂದ್ರೆ ಸಾವನ್ನಪ್ಪಬಹುದು. ಋಣ ತೀರಿದ ಮೇಲೆ ನಮ್ಮ ಮನೆಯಲ್ಲಿ ಒಂದು ದಿವಸವೂ ಒಂದು ತಾಸು ಇರೋದಿಲ್ಲ. ಇದು ಭಗವಂತನ ಸೃಷ್ಟಿಯ ನಿಯಮ. ಪಶು, ಪತ್ನಿ, ಹೆಂಡತಿಯೂ ಸಹಿತ ಋಣಾನುಬಂಧದಿಂದಲೇ ನಮ್ಮನ್ನ ಮದುವೆ ಆಗುವಂತಹದ್ದು, ನಮ್ಮನ್ನ ಸೇರುವಂತಹದ್ದು, ನಮ್ಮಲ್ಲಿ ವಾಸ ಮಾಡುವಂತಹದ್ದು, ಇಬ್ಬರು ಒಂದಾಗುವಂತಹದ್ದು ಋಣಾನುಬಂಧದಲ್ಲಿಯೇ ಹೊರತು ನಾನು ಏನೋ ನನ್ನ ಹೆಂಡತಿಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತಂದ್ರೆ ನನ್ನ ಮೂರ್ಖತನ ಆಗತ್ತೆ. ಯಾವುದೂ ಇಲ್ಲ. ಅದು ಪಶು, ಪತ್ನಿ ನಮ್ಮನ್ನ ಒಗ್ಗೂಡಿಸಬೇಕು ಅಂದ್ರೆ ನಮ್ಮ ಕರ್ಮಫಲ ಆ ರೀತಿಯಲ್ಲಿದ್ರೆ ಮಾತ್ರ ನಮ್ಮಲ್ಲಿ ಒಂದಾಗ್ತಾವೆ ವಿನಃ ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಪತ್ನಿ ಸುತಾಲಯ, ಸುತರು ಮಕ್ಕಳು ಸಹಿತ ಪೂರ್ವಜನ್ಮ ಕೃತಂ ಪಾಪಂ ಪುತ್ರರೂಪೇಣ ಪೀಡತೆ ಅಂತ ಹೇಳ್ತಾರೆ. ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಕ್ಕನುಸಾರವಾಗಿ ನಮಗೆ ಪುತ್ರರು ಹುಡುತ್ತಾರೆ. ಆ ಪುತ್ರರಿಂದ ನಮಗೆ ಪೀಡೆಗೆ ಒಳಗಾಗ್ತೇವೆ. ನಾವು ಆ ಪುತ್ರರಿಂದ ಸಂತೋಷ ಬರಬೇಕು ಅಂತಾದ್ರೂ ಸಹಿತ, ಪುತ್ರರಿಂದ ದುಃಖ ಅನುಭವಿಸಬೇಕು ಅಂತಾದ್ರೂ ಸಹಿತ ನಮ್ಮ ಪೂರ್ವಜನ್ಮದ ಸುಕೃತದ ಫಲದಿಂದಲೇ ಆಗುವಂತಹದ್ದು ಅಂತ ಹೇಳ್ತಾರೆ. ಪೂರ್ವಜನ್ಮ ಕೃತಂ ಪಾಪಂ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪದ ಕರ್ಮದ ಫಲವಾಗಿ ನಮ್ಮ ಮಕ್ಕಳು ನಮ್ಮನ್ನ ಕಾಡ್ತಾವೆ, ಒಳ್ಳೆಯದನ್ನು ಮಾಡ್ತಾವೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಮಗೆ ಸಂತಾನ ಆಗಬೇಕಾದ್ರೂ ಸಹಿತ ಪೂರ್ವಜನ್ಮದ ಸಂತಾನ, ಪೂರ್ವಜನ್ಮದಲ್ಲಿ ನಾವು ಮಾಡಿರುವಂತಹ ಪಾಪ ಪುಣ್ಯಗಳಿಗೆ ಅನುಸಾರವಾಗಿಯೇ ನಮಗೆ ಸಂತಾನವೂ ಸಹಿತ ಆಗತ್ತೆ. ಆ ಸಂತಾನಕ್ಕೂ ಸಹಿತ ಪೂರ್ವಜನ್ಮದ ನಂಟಿದೆ. ಸುಂದರ ಸುರದ್ರೂಪಿ ಮಗ ಹುಟ್ಟಬೇಕು ಅಂದ್ರೂ ಸಹಿತ ನಮಗೆ ಪೂರ್ವಜನ್ಮದ ಸುಕೃತ ಇರಬೇಕು, ಇಲ್ಲ ಅಂದರೆ ಸಾಧ್ಯವಿಲ್ಲ. ಪಶು, ಪತ್ನಿ, ಸುತ, ಆಲಯ ಅಂತ ಹೇಳ್ತಾರೆ. ಮನೆಯೂ ಸಹಿತ ಹೌದು. ಪೂರ್ವಜನ್ಮದ ಸುಕೃತದಿಂದಲೇ ನಮಗೆ ಮನೆಯೂ ಸಹಿತ ದೊರೆಯುವಂತಹದ್ದು. ಇಂಥವರ ಮನೆಯಲ್ಲಿ ನಾವು ಹುಟ್ಟಬೇಕು, ಇಂಥವರ ಮನೆಯಲ್ಲಿ ನಾವು ಬದುಕಬೇಕು, ಇಂತಹ ಮನೆಯಲ್ಲಿಯೇ ನಾವು ಇರಬೇಕು ಅನ್ನುವಂತಹದ್ದು ಭಗವಂತನ ಇಚ್ಛೆ. ನಮ್ಮ ಋಣ ಆ ರೀತಿಯಲ್ಲಿ ನಾವು ಮಾಡಿರುವಂತಹ ಪಾಪಕರ್ಮಕ್ಕೆ ಅನುಸಾರವಾಗಿ ಭಗವಂತ ನಮಗೆ ಕೊಡುವಂತಹದ್ದು. ಇಂಥವರ ಮನೆಯಲ್ಲಿ ಹುಟ್ಟಬೇಕು ನೀನು,
ಇಂಥವರ ಮನೆಯಲ್ಲಿ ಇಂತಿಷ್ಟು ದಿವಸ ಬಾಳಬೇಕು, ಬದುಕಬೇಕು, ಆಮೇಲೆ ಸ್ವಯಾರ್ಜಿತವಾಗಿ ನಿನ್ನ ಸಂಪಾದನೆಯಲ್ಲಿ ನೀನು ನಿನ್ನ ಸ್ವಂತ ಮನೆಯಲ್ಲಿ ನೀನು ಬದುಕಬೇಕು ಅನ್ನುವಂತಹದ್ದು ಪೂರ್ವಜನ್ಮದ ಸುಕೃತದ ಫಲದ ಮೇಲೆ ನಮಗೆ ಮನೆಗಳು ಸಿಗುವಂತಹದ್ದು. ಎಷ್ಟೋ ಜನ, ತುಂಬ ಜನ ಸ್ವಂತ ಮನೆ ಕಟ್ಟಬೇಕು ಅಂತ ತುಂಬ ಕಷ್ಟಪಡ್ತಾ ಇರ್ತಾರೆ. ಆದರೆ ಅವರಿಗೆ ಯಾವುದೇ ರೀತಿ ಫಲಗಳು ಕೊಡ್ತಾ ಇಲ್ಲ, ಯಾವುದೇ ರೀತಿ ಫಲಗಳು ಬರ್ತಾ ಇಲ್ಲ, ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾರೆ. ಅಂಥ ಒಂದು ಕಷ್ಟಪಡಬೇಕಾದ್ರೆ ಅವರಿಗೆ ಪೂರ್ವಜನ್ಮದ ಸುಕೃತ ಇಲ್ಲ ಅಂತ ಅರ್ಥ. ಸುಕೃತ ಇದ್ದು ಬಿದ್ದರೆ ಅವರಿಗೆ ಆಲಯ ಮನೆ ಆಗ್ತಾ ಇತ್ತು ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಅಂಥ ಒಂದು ಪೂರ್ವಜನ್ಮದಲ್ಲಿ ನಾವು ಮಾಡಿರುವಂತಹ ಪಾಪಕರ ಕರ್ಮಗಳಿಗೆ ಅನುಸಾರವಾಗಿ ಇವೆಲ್ಲ ನಮ್ಮ ಹತ್ರ ಬರುತ್ತವೆ, ಇವೆಲ್ಲವೂ ಸಹಿತ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಋಣಕ್ಷಯೇ ವಿನಶ್ಯಂತಿ ಋಣಾದು ಪ್ರಭವಂತಿ ಜ ಅಂತ ಹೇಳ್ತಾರೆ. ಋಣ ಯಾವತ್ತು ತೀರುತ್ತೋ ಆವತ್ತಿನ ದಿವಸ ಈ ವಸ್ತುಗಳು ನಮ್ಮ ಹತ್ರ ಇರೋದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಆಗಿರಬಹುದು, ಪಶು ಆಗಿರಬಹುದು ಸಹಿತ ಋಣ ತೀರಿತು ಅಂದ್ರೆ ನಮ್ಮ ಹತ್ರ ಇರೋದಿಲ್ಲ. ಆಮೇಲೆ ಪತ್ನಿಯೂ ಸಹಿತ ಸಂಬಂಧ ತೀರದ ಮೇಲೆ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನ ವಿಭಜನೆ ಆಗತ್ತೆ, ನಮ್ಮಿಂದ ದೂರ ಆಗುತ್ತಾರೆ. ಆ ರೀತಿಯಲ್ಲಿ ಪಶು ಪತ್ನಿ ಇದು ಸಹಿತ ಎಷ್ಟೋ ನೋಡ್ತಾ ಇರ್ತೀರಾ ನೀವು. ಯಾವುದೇ ಕಾರಣ ಇಲ್ಲ, ಸುಮ್ಮನೆ ಡೈವರ್ಸ್ಗಳಾಗತ್ತೆ, ಸುಮ್ಮನೆ ಆಗತ್ತೆ. ಕೆಲವರು ಮದುವೆ ಆಗುತ್ತಾರೆ, ಮದುವೆ ಆಗಿ ಒಂದು ದಿವಸನೂ ಸಂಸಾರ ನಡೆಸೋದಿಲ್ಲ, ಮೊದಲೇನೆ ಡೈವರ್ಸ್ ಆಗ್ಬಿಡತ್ತೆ. ಯಾಕೆಂದ್ರೆ ಋಣಾನುಬಂಧು ರೂಪೇಣ ಅಂತ ಹೇಳ್ತಾರಲ್ಲ ಅಲ್ಲಿ, ಆ ಋಣ ಇಲ್ಲ ಅವನಿಗೆ. ಅವಳು ಜೋಡಿ ಸಂಸಾರ ಮಾಡುವಂತಹ ಋಣ ಇಲ್ಲ ಅವನಿಗೆ. ಋಣದ ಇಲ್ಲದೆ ಇದ್ರೂ ಸಹಿತ ಮದುವೆ ಆದ್ರೆ ಇನ್ನು ಏನಾಗತ್ತೆ, ಅಲ್ಲೇ ಡೈವರ್ಸ್ ಆಗ್ಬಿಡುತ್ತೆ, ಇನ್ನೇನಿಲ್ಲ, ಬದುಕಲಿಕ್ಕೆ ಆಗೋದೇ ಇಲ್ಲ. ಆ ರೀತಿಯಲ್ಲಿ ಪತ್ನಿ, ಸುತ, ಮಕ್ಕಳು ಸಹಿತ ಕೆಲವರಿಗೆ ನೋಡಿ, ಮಕ್ಕಳು ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಡ್ತಾರೆ. ಅದೆಲ್ಲ ಏನು ಅಂದ್ರೆ, ಆ ತೀರೋಗ್ಲಿಕ್ಕೆ ಕಾರಣ ಏನು ಅಂದ್ರೆ ಅದಕ್ಕೆ ಅಷ್ಟು ದಿವಸ ಮಾತ್ರ ಅವನಿಗೆ ಋಣ ಇತ್ತು, ಅವನ ಜೋಡಿ ಬದುಕಲಿಕ್ಕೆ, ಆ ಮಗುವಿಗೆ ಅಪ್ಪ ಅನಿಸ್ಕೊಳ್ಳಿಕ್ಕೆ ಅಷ್ಟು ದಿವಸ ಮಾತ್ರ ಯೋಗ ಇತ್ತು. ಆಮೇಲೆ ಇಲ್ಲ, ಋಣ ಬೇಕಲ್ಲ, ಋಣ ಇಲ್ಲ, ಮುಗೀತು, ಋಣ ತೀರಿತು ಅಂದಮೇಲೆ ಮಗು ಯಾವುದೋ ಒಂದು ರೀತಿಯಲ್ಲಿ ಮರಣ ಹೊಂದಬಹುದು, ಇಲ್ಲ ಅಂದ್ರೆ ಕಾಣೆಯಾಗಬಹುದು, ಬೇರೆಯವರ ಕೈ ಸೇರಬಹುದು, ಇವೆಲ್ಲ ಆಗತ್ತೆ. ಅದಕ್ಕೋಸ್ಕರವಾಗಿ ಪಶು, ಪತ್ನಿ, ಸುತ, ಆಲಯ, ಮನೆಯೂ ಸಹಿತ ಇಂಥ ಮನೆಯಲ್ಲಿ ಇಂತೆಷ್ಟು ದಿವಸ ಇರಬೇಕು ಅಂತ ಇರುತ್ತೆ, ಅಷ್ಟು ದಿವಸ ಮಾತ್ರ ಇರ್ತೇವೆ. ಆಮೇಲೆ ನಾವು ಬೇರೆ ಮನೆಗೆ ಹೋಗ್ತೇವೆ, ಬೇರೆ ಮನೆಯಲ್ಲಿ ವಾಸ ಮಾಡ್ತೇವೆ. ಸ್ವಂತ ಮನೆಯೂ ಸಹಿತ ನಮಗೆ ಕಟ್ಟಿ ವಾಸ ಮಾಡಬೇಕು ಅಂತ ಯೋಗ ಇದ್ರೆ ಮಾತ್ರ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಎಷ್ಟೋ ಸ್ವಂತ ಮನೆಯನ್ನು ಮಾಡ್ತಾರೆ, ಆದ್ರೂ ಸಹಿತ ಅವರಿಗೆ ಆ ಸ್ವಂತ ಮನೆಯಲ್ಲಿ ಉಳಿಯೋ ಭಾಗವೇ ಇರೋದಿಲ್ಲ. ಅವರಿರೋದು ಯಾವಾಗಲೂ ಸದಾಕಾಲ ಬಾಡಿಗೆ ಮನೆಯಲ್ಲೇ ಇರ್ತಾರೆ. ಸ್ವಂತ ಮನೆ ಬಾಡಿಗೆ ಕೊಟ್ಟಿರ್ತಾರೆ ಬೇರೆಯವರಿಗೆ. ಆ ರೀತಿ ಎಲ್ಲ ನಡೆಯುತ್ತೆ. ಅದಕ್ಕೋಸ್ಕರವಾಗಿ ಅಂಥ ಒಂದು ಅದಕ್ಕೂ ಭಾಗ್ಯ ಇರಬೇಕು, ಋಣ ಇರಬೇಕು, ಬದುಕಲಿಕ್ಕೂ ಸಹಿತ. ಸ್ವಂತ ಮನೆಯಲ್ಲಿ ಕಟ್ಟಿದ್ರೂ ಸಹಿತ ಬದುಕಲಿಕ್ಕೆ ಯೋಗ ಇಲ್ವಲ್ಲ, ಕಟ್ಟಿದ್ರೂ ಸಹಿತ ಉಳಿಲಿಕ್ಕೆ ಆಗೋದಿಲ್ವಲ್ಲ, ಅದಕ್ಕೂ ಸಹಿತ ಋಣ ಇರಬೇಕು. ಅಂತಹ ಋಣ ಇಲ್ಲ ಅಂತ ಆದ್ರೆ ನಾವು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಸುಭಾಷಿತಕಾರ ಎಷ್ಟು ಚೆನ್ನಾಗಿ ಹೇಳಿದಾನೆ ನೋಡಿ, ಅದ್ಭುತವಾಗಿ ಹೇಳಿದಾನೆ ಅನ್ನೋದಾಗಿ ಹೇಳಿ ಇವತ್ತಿನ ದಿವಸ ಈ ಸಂಚಿಕೆಯನ್ನು ಮುಗಿಸೋಣ. ಎಲ್ರಿಗೂ ನಮಸ್ಕಾರ.